ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4 ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಒಂದು ಬಂತು ಅಂದರೆ ಮೀಮ್ ಎಫ್ ಐ. ಸೊ ಪ್ರತಿದಿನ ಕೂಡ ಟೋಕನ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ವಿ, ಟ್ಯಾಪನ್ನು ಮಾಡಿ ಕಾಯಿನ್ಸೆಲ್ಲ ಅರ್ನಿಂಗನ್ನು ಮಾಡ್ತಾಯಿದ್ವಿ. ಅದರ ಜೊತೆ ಪ್ರತಿದಿನ ಕೂಡ 1 ಮಿಲಿಯನ್ ಟೋಕನ್ಸ್ ವಿತಿನ್ 2 to 3 ಮಿನಿಟ್ಸಲ್ಲೇ ಅರ್ನಿಂಗ್ ಮಾಡ್ಬೋದು. ಈ ರೀತಿ ಒಂದು ಆಪ್ಷನ್ ಬಂದಿದೆ. ಸೊ ಹೇಗೆ ಅರ್ನಿಂಗ್ ಮಾಡೋದು, ಏನೇನು ಕಥೆಗಳು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್. ಸೊ ತುಂಬಾ ಸಪೋರ್ಟ್ ಇರುವಂಥ, ತುಂಬಾ ಟ್ರೆಂಡಿಂಗಲ್ಲಿ ನಡೀರುವಂಥ ಪ್ರಾಜೆಕ್ಟು Gate.ioದಲ್ಲಿ ಈ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗಿದೆ. ಸೊ ಲಿಸ್ಟಿಂಗ್ ಆಗಿದೆಯಾ, ಏನು ಕಥೆ ಆಗಿದೆ, ಈಗ ವಿಡ್ರಾ ಮಾಡೋದಕ್ಕಾಗಿದೆಯಾ, ಮತ್ತು ಒಂದು ಟೋಕನ್ ವ್ಯಾಲ್ಯೂ ಬಂತು ಅಂದರೆ $0.16 ನಡೀತೈತೆ. ಅಂದರೆ ನಮ್ಮ ಹತ್ರ ಮಿಲಿಯನ್ ಗಟ್ಟಲೆ ಟೋಕನ್ಸ್ ಐತೆ. ಸೊ ಎಷ್ಟು ರೂಪಾಯಿ ಸಿಗ್ಬೋದು, ನಮ್ಮ ಹತ್ರ ಇರೋಂಥ ಬ್ಯಾಲೆನ್ಸ್ ಇಂಪಾರ್ಟೆಂಟ್. ಈ ರೀತಿ ತುಂಬಾ ಕ್ವಶನ್ಸನ್ನು ಕೇಳಿದರೆ ಅದನ್ನು ಕೂಡ ಆನ್ಸರ್ನ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂತು ಅಂದರೆ ಬ್ಲಮ್ ಮತ್ತು ಪಿಕ್ಸೆಲ್ ವರ್ಸ್ ಎರಡರೂ ಕೂಡ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಬ್ಲಮ್ ನೆಟ್ವರ್ಕ್ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೇನೆ, ಬಟ್ ಒಂದು ರೆಫರಲ್ ಲಿಂಕ್ ಮುಖಾಂತರ 10 ದಿನ ಅಷ್ಟೇ ರಿಜಿಸ್ಟರ್ ಆಗೋಕ್ಕಾಗೋದು. ಅದರಿಂದ ಲಾಸ್ಟ್ ಟೈಮ್ ತುಂಬ ಜನ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೊಂದು ಸೊಲ್ಯೂಷನ್ನ ತೊಗೊಂಬಂದಿನಿ, ಏನೇನು ಕಥೆಗಳು ಅಂದ್ಬಿಟ್ಟು. ಸೊ ಹೇಗೆ ಎಲ್ಲರೂ ಕೂಡ ರಿಜಿಸ್ಟರ್ ಆಗ್ಬೋದು ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಫೋರ್ತ್ ಒನ್ ಬಂತು ಅಂದರೆ ಟ್ಯಾಪ್ ಸ್ವಾಪ್. ಸೊ ಟ್ಯಾಪ್ ಸ್ವಾಪಲ್ಲಿ ಅನೌನ್ಸನ್ನು ಮಾಡಿದರೆ ಒಂದು 5 ಡೇಸ್ ಆದಮೇಲೆ. ಸೊ ನಾವು ಬ್ಲಾಕ್ ಚೈನ್, ಯಾವ ಒಂದು ಬ್ಲಾಕ್ ಚೈನ್, ಟೋನ್ ಬ್ಲಾಕ್ ಚೈನಲ್ಲಿ ಬರ್ತಾ ಇದ್ದೀವಿ ಅಂದ್ಬಿಟ್ಟು. ಬಟ್ ಟೋನ್ ಬ್ಲಾಕ್ ಚೈನ್ ಅವರು ಟೋನ್ ನೆಟ್ವರ್ಕಲ್ಲಿ ಏನಾದರೂ ರಿಪ್ಲೈನ ಕೊಟ್ಟಿದ್ದೀರಾ, ಏನಾದರೂ ಮೆಸೇಜ್ ಅಂದರೆ ಟ್ವೀಟನ್ನು ಮಾಡಿದ್ದೀರಾ, ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ತುಂಬ ಜನ ಆದರೂ ಕೇಳಿದ್ರಿ, ಬ್ರೋ 2x ಬರ್ತೈತೆ ಟೋನು, ಹೇಗೆ ಪೇ ಮಾಡೋದು, ಹೇಗೆ ನಾನು 2xನ ಪೇ ಮಾಡಲಾ ಬೇಡ, ಈ ರೀತಿ ತುಂಬಾ ಕ್ವಶನ್ಸನ್ನು ಕೇಳಿದ್ರಿ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಕೊಡ್ತೇನೆ. ಮೀಮ್ ಎಫ್ ಐಯಲ್ಲಿ ನಿಮ್ಮ ಹತ್ರ ಪ್ರತಿದಿನ ಕೂಡ ಟ್ಯಾಪೆಲ್ಲ ಮಾಡಿ ಅರ್ನಿಂಗನ್ನು ಮಾಡ್ಕೊಂಡಿರ್ತಿರಲ್ಲ, ಅದೇ ಥರ ಒಂದು ಕೋಡನ್ನು ಬಿಟ್ಟಿದ್ದಾರೆ. ಸೊ ಒಂದು ಕೋಡನ್ನು ಕ್ರ್ಯಾಕ್ ಮಾಡಿದ್ರೆ 1 ಮಿಲಿಯನ್ ಟೋಕನ್ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕಂದ್ರೆ ತಲೆ ಮೇಲೆ ಒಂದು ಸರಿ, ಬಾಯಿ ಮೇಲೆ ಒಂದು ಸರಿ, ಹೊಟ್ಟೆ ಮೇಲೆ ಒಂದು ಸರಿ, ಕಾಲ ಹತ್ರ ಒಂದು ಸರಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರಿಂದ ನಿಮಗೆ 1 ಮಿಲಿಯನ್ ಟೋಕನ್ ಸಿಗುತ್ತೆ. ಬಟ್ ಪ್ರತಿದಿನ ಕೂಡ ಇದೇ ಒಂದು ಪ್ಲೇಸಲ್ಲಿ ಟ್ಯಾಪ್ ಮಾಡಿದ್ರೆ ಸಿಗ್ತಾ ಇರುತ್ತೆ ಅಂದರೆ ಇಲ್ಲ. ಪ್ರತಿದಿನ ಕೂಡ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ. ಒಂದೊಂದು ಕಡೆ ಒಂದು, ಫಾರ್ ಎಕ್ಸಾಂಪಲ್ ಇವಾಗ ಮೇಲ್ಗಡೆಯಿಂದ ಕೆಳಗಡೆಗೆ 4 ಸರಿ ಟ್ಯಾಪ್ ಮಾಡಿದೆ, ನಾಳೆ ಬಂತು ಅಂದರೆ ಆ ಕಡೆ ಈ ಕಡೆ ಆಗ್ಬೋದು, ಅಥವಾ ಮೇಲೆ ಕೆಳಗಡೆ ಸೈಡ್, ಈ ರೀತಿ ಏನಾದರೂ ಚೇಂಜ್ ಆಗ್ಬೋದು. ಮತ್ತು ಇದನ್ನು ನಾನು ಒಂದೇ ಸಾರಿ ಏನಕ್ಕೆ ಮಾಡಿದೆ ಅಂದರೆ, ನಾನು ಫಸ್ಟು ಬಾಟ್ ಅಕೌಂಟಲ್ಲಿ ಟ್ರೈ ಮಾಡಿದೆ. ಅದು ಟ್ರೈ ಮಾಡಿ ಒಂದು 4 ಸರಿ ಟ್ರೈ ಮಾಡಿದೆ, ಅದು ಕೂಡ ಆಗಲಿಲ್ಲ. ಮತ್ತೆ ಟ್ರೈ ಮಾಡಿದೆ, ಆಗಲೂ ಕೂಡ ಆಗಲಿಲ್ಲ. ಒಂದು 7ರಿಂದ 8 ಸರಿ ಟ್ರೈ ಮಾಡೋದ್ರ ಮೇಲೆ ಮಾತ್ರ ನನಗೆ ಬಂತು. ಸೊ ಇವಾಗ ಕೇಳ್ಬೋದು, ಬ್ರೋ ನೀವು ಲೆವೆಲ್ 6 ಆಯಿತು, ನಂತರ ಲೆವೆಲ್ 1 ಲೆವೆಲ್ 2 ಇರುತ್ತೆ, ನನಗೆ ಕೂಡ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಬರುತ್ತೆ. ಲೆವೆಲ್ 1 ಇದ್ದವ್ರಿಗೂ ಕೂಡ ಬರುತ್ತೆ. ಸೊ ನನ್ನ ಬಾಟ್ ಅಕೌಂಟ್ ಅಂದರೆ ಬೇರೆ ಒಂದು ಅಕೌಂಟ್ ಇತ್ತು, ಅದು ಲೆವೆಲ್ 1 ಇತ್ತು, ಅದು ಕೂಡ ಮಾಡಿದೆ, ಅದು ಕೂಡ ನನಗೆ 1 ಮಿಲಿಯನ್ ಟೋಕನ್ ಸಿಕ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಒಂದು 2-3 ಸತಿ ಆಗಲಿಲ್ಲ ಅಂದರೆ ಬಿಡೋಕ್ಕೆ ಹೋಗಬೇಡಿ. ಒಂದು ಟ್ರೈ ಮಾಡಿ, ಒಂದು 8 ಸರಿ ಟ್ರೈ ಮಾಡಿ, 9 ಸರಿ ಟ್ರೈ ಮಾಡಿ. ಏನಕ್ಕೆ ಒಂದೇ ಸರಿ 1 ಮಿಲಿಯನ್ ಟೋಕನ್ಸನ್ನು ಕೊಡ್ತಾಯಿದ್ರೆ ತುಂಬಾ ಹೆವಿ ಟೋಕನ್ಸ್ ಇದು. ಸೊ ಅದನ್ನು ಯಾರು ಕೂಡ ಮಿಸ್ ಅಂತೂ ಮಾಡ್ಕೊಬೇಡಿ, ಏನಾದರೂ ಮಾಡಿ ಬಟ್ ಕ್ಲೈಮ್ ಮಾಡ್ಕೊಳ್ಳಿ. ಪ್ರತಿದಿನ ಕೂಡ ನಿಮಗೆ ಬೇರೆ ಬೇರೆ ರೀತಿಯ ಕೋಡ್ಸ್ ಎಲ್ಲ ಬೇರೆ ರೀತಿಯ ಕ್ರ್ಯಾಕನ್ನು ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡಬೇಕೇನೇನು ಕಥೆಗಳದನ್ನು ನಾನು ಡೀಟೇಲಾಗಿ ಟೆಲಿಗ್ರಾಮ್ ಚಾನಲ್ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಸೊ ಅದರಿಂದ ಏನೋ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಇವಾಗಲೇ ಮಿಸ್ ಮಾಡಿದೆ ಜಾಯ್ನ್ ಆಗಿ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್. ಸೊ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬಂತು ಅಂದರೆ Gate.ioದಲ್ಲಿ ಅಫಿಷಿಯಲ್ ಅನೌನ್ಸ್ ಮಾಡಿಬಿಟ್ಟವ್ರೆ, ಪ್ರೀ ಮಾರ್ಕೆಟ್ ಟ್ರೇಡಿಂಗ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು. ಸೊ ಪ್ರೀ ಮಾರ್ಕೆಟ್ ಟ್ರೇಡಿಂಗು ರಿಯಲ್ ಲಿಸ್ಟಿಂಗು ಸ್ವಲ್ಪ ಡಿಫ್ರೆನ್ಸ್ ಐತೆ. ಸೊ ಅದನ್ನು ಅರ್ಥ ಮಾಡ್ಕೊಬೇಕಷ್ಟೆ. ಪ್ರೀ ಮಾರ್ಕೆಟ್ ಟ್ರೇಡಿಂಗ್ ಬಂತು ಅಂದರೆ ಇಲ್ಲಿರೋಂಥ ವ್ಯಾಲ್ಯೂ ಇರೋದಿಲ್ಲ, ಹತ್ರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಇದಕ್ಕಿಂತ ಕಡಿಮೆ ಕೂಡ ಆಗ್ಬೋದು, ಜಾಸ್ತಿ ಕೂಡ ಆಗ್ಬೋದು. ಆ್ಯಂಡ್ ಇನ್ನೂ ಒಂದು ಡೌಟ್ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಸೊ ಒಂದು ಟೋಕನ್ಗೆ $0.2 ಐತೆ. ನನ್ನ ಹತ್ರ ಬಂತು ಅಂದರೆ ಮಿಲಿಯನ್ ಗಟ್ಟಲೆ ಟೋಕನ್ಸ್ ಐತೆ. ಇವಾಗ 10 ಮಿಲಿಯನ್ ಇದ್ದರೆ 10 ಮಿಲಿಯನ್ ಟೋಕನ್ಸ್ ಇದ್ದರೆ ನನಗೆ $1 ಮಿಲಿಯನ್ ಅಥವಾ $1.9 ಮಿಲಿಯನ್ ಸಿಗುತ್ತೆ ಅಂದ್ಬಿಟ್ಟು ಖಂಡಿತ ಸಿಗೋದಿಲ್ಲ. ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರಲ್ವ. ಸೊ ನಿಮ್ಮ ಹತ್ರ ಇರುವಂಥ ಟೋಕನ್ ಮೈನ್ ಬ್ಯಾಲೆನ್ಸ್ ಬಂತು ಅಂದರೆ ಇಂಪಾರ್ಟೆಂಟ್ ಅಲ್ಲ. ನೀವು ಎಲ್ಲಿ ಏನು ಟಾಸ್ಕನ್ನು ಮಾಡ್ತೀರಾ, ನಿಮಗೆ ಕಾಯಿನ್ ಪರ್ ಹವರ್ ಏನು ಬರ್ತಾ ಇರುತ್ತೆ ಅದು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಬಟ್ ಆದರೂ ಕೂಡ ನಮಗೆ ಕನ್ವರ್ಷನ್ ಯಾವುದೇ ಥರ ಟೋಕನ್ನು ನಾವು ಮೈನಿಂಗ್ ಮಾಡಿರೋಂಥ ಟೋಕನ್ನು ಕನ್ವರ್ಷನ್ ಮಾಡಬೇಕಂದ್ರೆ ಫೈನಲಾಗಿ ನಮ್ಮ ಹತ್ರ ಇರುವಂಥ ಬ್ಯಾಲೆನ್ಸನ್ನೇ ಕನ್ವರ್ಷನ್ ಮಾಡಬೇಕಲ್ವ. ಸೊ ಅದನ್ನ ಇನ್ನೂ ಕೂಡ ಸ್ವಲ್ಪ ಜನರಿಗೆ ಡೌಟ್ ಇದೆ. ಅವರು ಹೇಳ್ತಾ ಇರೋದು ಏನು ಮುಂದೆ ಏನಕ್ಕೆ ಈ ಒಂದು ಪ್ರಾಜೆಕ್ಟ್ ಮುಂದೆ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕಾಯಿನ್ ಪರ್ ಹವರ್ ಅಥವಾ ನೀವು ಮಾಡೋವಂಥ ಟಾಸ್ಕ್ಗಳು ಇಂಪಾರ್ಟೆಂಟ್ ಅಂತ ಹೇಳಿರ್ಬೋದು. ಇದೇ ಥರ ಹೋಗ್ತಾ ಫೈನಲಾಗಿ ಬಂತು ನನ್ನ 2 to 3 ಡೇಸ್ ಇರೋವಾಗ ನಿಮ್ಮ ಹತ್ರ ಇರೋಂಥ ಬ್ಯಾಲೆನ್ಸ್ ಇಂಪಾರ್ಟೆಂಟು ಅಂತ ಹೇಳ್ಬಿಡ್ಬೋದು. ಸೊ ಅದರಿಂದ ಏನು ಮಾಡ್ತೀರಾ ಅಂದರೆ ಅದನ್ನು ಅಷ್ಟು ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಹಾಗೆ ಒಂದು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಒಂದು 100K ಪರ್ ಹವರ್ ಆಗ್ತಾಯಿದ್ರೆ ಒಂದು 50 ಮಿಲಿಯನ್ ಟೋಕನ್ಸನ್ನು ಇಟ್ಕೊಂಡಿರಿ. ಇನ್ ಕೇಸ್ ಏನಾದ್ರು 200K ಪರ್ ಹವರ್ ಆಗ್ತಾಯಿದ್ರೆ ಒಂದು 100 ಮಿಲಿಯನ್ ಟೋಕನ್ಸ್ ಇಟ್ಕೊಂಡಿರಿ. ಈ ರೀತಿ ಸ್ವಲ್ಪ ಟೋಕನ್ಸ್ ಕೂಡ ಇಟ್ಕೊಂಡಿರಿ. ಹಾಗೆ ಪರ್ ಅವರ್ ಆಯ್ತಲ್ಲ, ಟೋಕನ್ ಪರ್ ಅವರ್, ಕಾಯಿನ್ ಪರ್ ಅವರು, ಅದನ್ನು ಕೂಡ ಸೈಮಲ್ಟೇನಿಯಸ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾಯಿರಿ. ಮತ್ತು ಇಲ್ಲ ಕೇಳ್ಬೋದು, ಬ್ರೋ ಅಷ್ಟೊಂದೆಲ್ಲ ಟೋಕನ್ಸ್ ಆಯ್ತಲ್ಲ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮ ಹತ್ರ ಏನು ಟೋಕನ್ಸ್ ಐತೆ, ಏನೇನೈತೆ ಅದು ಇನ್ನೂ ಕೂಡ ಕನ್ವರ್ಷನ್ ರೇಟ್ ಬಿಟ್ಟಿಲ್ಲ. ಸೊ ಕನ್ವರ್ಷನ್ ರೇಟ್ ಬಿಟ್ಟು ಫೈನಲಾಗಿ ನಿಮಗೆ ಎಷ್ಟು ಟೋಕನ್ಸನ್ನು ಕೊಡ್ತಾರೆ ಅದೇ ಇಂಪಾರ್ಟೆಂಟ್ ಆಗೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಟೋಕನ್ ಬಂತು $0.2 ನಡೀಬೋದು. ಬಟ್ ಫೈನಲಾಗಿ ನಿಮಗೆ ಎಷ್ಟು ಟೋಕನ್ ಕೊಡ್ತಾರೆ ಅದೇ ಇಂಪಾರ್ಟೆಂಟ್ ಆಗೋದು. ಅವ್ರು ಏನಾದ್ರು 1,000 ಟೋಕನ್ ಕೊಡ್ತು ಅಂದರೆ ನಿಮಗೆ $200 ಸಿಗ್ಬೋದು, ಅಥವಾ 10,000 ಟೋಕನ್ ಸಿಕ್ತು ಅಂದರೆ ನಿಮಗೆ
$200 ಸಿಗ್ಬೋದು. ಇನ್ ಕೇಸ್ ನಾನು 100 ಟೋಕನ್ ಸಿಕ್ತು ಅಂದರೆ $20 ಸಿಗ್ಬೋದು. ಸೊ ನೋಡೋಣ, ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್, ದೊಡ್ಡದಾದಂಥ ಕಮ್ಯುನಿಟಿ ಇದೆ, ತುಂಬಾ ಹೆವಿ ಸಪೋರ್ಟನ್ನು ಮತ್ತು ಹೆವಿ ಫಂಡ್ ರೈಸ್ ಕೂಡ ಮಾಡಿದ್ದಾರೆ. ಸೊ ಅದರಿಂದ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅನ್ಕೊಬೋದು. ಸೊ ನೋಡೋಣ, ಲಿಸ್ಟಿಂಗ್ ಆದಮೇಲೆ ಇದ್ರ ಬಗ್ಗೆ ಅಪ್ಡೇಟನ್ನು ಮಾಡ್ತೇನೆ. ಥ್ಯಾಂಕ್ ಯು. ಹಾಗೆ ಮೂರನೇ ಅಪ್ಡೇಟ್ ಬಂತು ಅಂದರೆ ಬ್ಲಮ್. ಸೊ 2 ಮಿಲಿಯನ್ ಫಾಲೋವರ್ಸ್ ಏನಂತ ಒಂದು ಚೆನ್ನಾಗಿರುವಂಥ ಪ್ರಾಜೆಕ್ಟ್ ಇದು. ಈ ಒಂದು ಪ್ರಾಜೆಕ್ಟ್ಗೆ ಜಾಯ್ನ್ ಆಗಬೇಕಂದ್ರೆ ರೆಫರಲ್ ಲಿಂಕ್ ಮುಖಾಂತರ ಜಾಯ್ನ್ ಆಗಬೇಕು, ಇಲ್ಲಾಂದರೆ ವೆಯ್ಟ್ ಲಿಸ್ಟ್ ಕೂತ್ಕೊಬಿಡುತ್ತೆ. ಬಟ್ ಲಾಸ್ಟ್ ಟೈಮ್ ನಾನು ರೆಫರಲ್ ಲಿಂಕ್ ಮುಖಾಂತರ ಜಾಯ್ನ್ ಆಗಿದ್ದು 10 ಮೆಂಬರ್ಸ್ ಅಷ್ಟೇ. ಅದಾದಮೇಲೆ ನನಗೆ ಯಾವುದೇ ಥರ ರೆಫರಲ್ ಲಿಂಕ್ ಪ್ರೊವೈಡ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಜನಕ್ಕೆ ಮಾಡಿದೆ, ಟ್ರೈ ಮಾಡಿದೆ, ಬಟ್ ಆದರೂ ಕೂಡ ತುಂಬಾ ಜನ ಇದ್ರಲ್ಲ, ಸೊ ಅಷ್ಟೊಂದು ಆಗಲಿಲ್ಲ. ಅದಕ್ಕೆ ಒಂದು ಆಪ್ಷನ್ ತೊಗೊಂಬಂದಿದ್ದೀನಿ. ಏನಪ್ಪ ಅದು ಅಂದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನನ್ನ ಒಂದು ಟ್ವಿಟರ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ಒಂದು ಟ್ವೀಟ್ ಕೂಡ ಮಾಡಿರುತ್ತೆ. ಆ ಟ್ವೀಟ್ ಕೆಳಗಡೆ ನಿಮ್ಮ ಒಂದು ರೆಫರಲ್ ಲಿಂಕ್ನ ಪೇಸ್ಟ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗಲಿ. ಸೊ ಬೇರೆಯವ್ರು ಏನು ಮಾಡ್ತೀರಾ, ನಿಮ್ಮ ಹತ್ರ ಏನೋ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿಲ್ಲ ಅಂದರೆ ಇದೇ ಒಂದು ಟ್ವೀಟ್ಗೆ ಹೋಗ್ಬಿಟ್ಟು ಬೇರೆಯವ್ರು ಏನಾದ್ರು ಪೋಸ್ಟ್ ಮಾಡಿರ್ತಾರಲ್ಲ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದಮೇಲೆ ಅಲ್ಲಿ ನಿಮ್ಮ ಒಂದು ಲಿಂಕನ್ನು ತೊಗೊಂಬಂದ್ಬಿಟ್ಟು ಈ ಒಂದು ಪೋಸ್ಟ್ಗೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಇದೇ ರೀತಿ ಒಬ್ಬರು ರಿಜಿಸ್ಟ್ರೇಷನ್ ಆಗ್ತಾರೆ, ರಿಜಿಸ್ಟ್ರೇಷನ್ ಆಗಿಬಿಟ್ಟು ಅವ್ರ ಲಿಂಕ್ ತೊಗೊಂಬರ್ತಾರೆ, ಮತ್ತು ಅವ್ರ ಲಿಂಕ್ ಇನ್ನೊಬ್ರು ಆಗ್ತಾರೆ ತೊಗೊಂಬರ್ತಾರೆ. ಇದೇ ರೀತಿ ಬೇರೆಯವ್ರಿಗೆ ಕೂಡ ಯೂಸ್ ಆಗುತ್ತೆ. ಹಾಗೆ ನಿಮಗೆ ರೆಫರ್ ಕಮಿಷನ್ ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಈ ರೀತಿಯಾಗಿ ಅವ್ರಿಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ. ಈ ರೀತಿ ಮಾಡ್ಕೊಬೋದು. ಇದು ಬಂತು ಅಂದರೆ ಬ್ಲಮ್ ಅಪ್ಡೇಟ್. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಟ್ಯಾಪ್ ಸ್ವಾಪ್. ಸೊ ನಿಮ್ಗೆ ಇವಾಗಲೂ ಕೂಡ ಕೇಳ್ತಾ ಇರುತ್ತೆ ಡಬಲ್ ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ, ಏನೋ ಸ್ವಲ್ಪ ದಿನದಿಂದ ಉಳ್ಕೊಂಡಿದೆ ಅಂದ್ಬಿಟ್ಟು. ಬಟ್ ಇವಾಗಲೂ ಕೂಡ ನಾನು ಹೇಳೋದೇನಪ್ಪ ಅದು ಅಂದರೆ ಇದಕ್ಕೆಲ್ಲ ಪೇ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಫ್ರೀಯಾಗಿ ಬರ್ತೈತಾ ಮಾಡ್ಕೊಳ್ಳಿ. ಫ್ರೀಯಾಗಿ ಬರ್ತಾಯಿಲ್ಲ, ದುಡ್ಡು ಗಿಡ್ಡು ಏನಾದ್ರು ಪೇ ಮಾಡ್ತಾವ್ರಾ ಬಿಟ್ಟಾಕಿ. ಸೊ 1 ಟನ್ ಅಂದರೆ ಅದಾದ್ರೆ ನಿಮಗೆ ಅಲ್ಲಿ $600 $700 ಮೇ ಬಿ $750 ಆಗುತ್ತೆ. ಸೊ ಇಷ್ಟೆಲ್ಲ ಪೇ ಮಾಡಿಬಿಟ್ಟು ಮೈನಿಂಗ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಒಂದು ಟೋಕನ್ ಲಿಸ್ಟಿಂಗ್ ಆಗಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಆದ್ದರಿಂದ ಯಾರೂ ಕೂಡ ಪೇ ಮಾಡೋಕ್ಕೆ ಹೋಗಬೇಡಿ. ಅಂದರೆ 5 ಡೇಸ್ವರೆಗೂ ಕೂಡ ಯಾವುದೇ ಥರ ಟ್ವೀಟ್ ಏನೂ ಮಾಡಿರಲಿಲ್ಲ, ಇನ್ಆಕ್ಟಿವ್ ಆಗಿದ್ದರು. 5 ಡೇಸ್ ಆದಮೇಲೆ ಮತ್ತೆ ಟ್ವೀಟನ್ನು ಮಾಡಿದ್ದಾರೆ. ಯಾರು ಟ್ಯಾಪ್ ಸ್ವಾಪ್ ಅವರು. ಏನಂತ, ನಾವು ಒಂದು ಟೋನ್ ನೆಟ್ವರ್ಕಲ್ಲಿ ಬರ್ತಾ ಇದ್ದೀವಿ ಅಂದ್ಬಿಟ್ಟು. ಬಟ್ ಟೋನ್ ಚಾನಲ್ ನಾನು ಚೆಕ್ ಮಾಡಿದೆ, ಟ್ಯಾಪ್ ಸ್ವಾಪ್ ಅಂದ್ಬಿಟ್ಟು ಏನಾದ್ರು ಇದೆಯಾ ಅಂದ್ಬಿಟ್ಟು. ಆ್ಯಕ್ಚುಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಆಫ್ಟರ್ ಯೂಸ್ ದ ನಾಟಕನ್ ಸಕ್ಸಸ್ ಆದಮೇಲೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ತೊಗೊಂಬರ್ತಾ ಇದ್ದೀವಿ ನಮ್ಮ ಒಂದು ಟೋನ್ ನೆಟ್ವರ್ಕಲ್ಲಿ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಡಿಕ್ರಿಪ್ಟ್ ಅನ್ನೋ ಒಂದು ವೆಬ್ಸೈಟ್ ಕಡೆಯಿಂದ ಈ ಒಂದು ಪೋಸ್ಟನ್ನು ಮಾಡಿರೋದು. ಆ ಒಂದು ಪೋಸ್ಟನ್ನು ಲಿಂಕನ್ನು ಹಾಕ್ಬಿಟ್ಟು ಮೇಲ್ಗಡೆ ಅವರು ಜಸ್ಟ್ ಟೈಪನ್ನು ಮಾಡ್ಬಿಟ್ಟು ಹಾಕಿದ್ದಾರೆ. ಬಟ್ ಇಲ್ಲಿ ಯಾವುದೇ ಥರ ಟ್ಯಾಪ್ ಶಾಪ್ ಅಂತ ಮೆನ್ಷನ್ ಮಾಡಿಲ್ಲ. ಅದರಲ್ಲಿ ನೋಡ್ಬೋದು ಟ್ಯಾಪ್ ಶಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಟ್ಯಾಪ್ ಶಾಪ್ ತೊಗೊಂಬಂದಿರೋದು ಬಂತು ಅಂದರೆ ಡಿಕ್ರಿಪ್ಟ್ ಅವರ ಒಂದು ಯಾವುದರಲ್ಲಿ ವೆಬ್ಸೈಟಲ್ಲಿ ಹಾಕಿರೋದು ಅಷ್ಟೇ. ಸೊ ಅದರಿಂದ ನೋಟ್ಕಾಯಿನ್ ಅವರು ಇನ್ನೂ ಕೂಡ ಯಾವುದೇ ಥರ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ, ನಾವು ಟ್ಯಾಪ್ ಶಾಪನ್ನು ನಮ್ಮ ಒಂದು ಚಾನಲ್ ತೊಗೊಂಬರ್ತಾ ಇದ್ದಾರೆ ಅದು ಇದು ಅಂದ್ಬಿಟ್ಟು ಯಾವುದೇ ಥರ ಅನೌನ್ಸ್ ಕೂಡ ಮಾಡಿಲ್ಲ. ಸೊ ಅದರಿಂದ ಯಾವುದೇ ಥರ ಪೇ ಕೂಡ ಮಾಡೋದಿಲ್ಲ. ಇನ್ನೂ ಕೂಡ ಅಷ್ಟೇ, ಟ್ಯಾಪ್ ಶಾಪ್ ಬಗ್ಗೆ ನಾನು ಹೇಳೋದು ಅಷ್ಟೇ, 50-50 ಆವಾಗಲೇ ಬೈನಾನ್ಸಲ್ಲಿ ಪಾರ್ಟ್ನರ್ಶಿಪ್ಪೆಲ್ಲ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಇರ್ಬೋದು. ಬಟ್ ಅದು ಬಂತು ಅಂದರೆ ಮ್ಯೂಚುವಲ್ ಆಗಿರ್ಬೋದು. ಏನಕ್ಕೆ ಅವರು ರೆಫರಲ್ನ ತೊಗೊಂಬರ್ತಾರೆ, ರೆಫರಲ್ ತೊಗೊಂಬಂದಕ್ಕೆ ಅವ್ರು ಅಮೌಂಟನ್ನು ಕೊಡ್ತಾರೆ. ಈ ರೀತಿ ಬೈನಾನ್ಸ್ ಅವರು ಮತ್ತು ಅವರು ಮ್ಯೂಚುವಲ್ ಆಗಿ ಮಾಡ್ಕೊಂಡಿದ್ದಾರೆ. ಇಟ್ ಮೀನ್ಸ್ ಬೈನಾನ್ಸಲ್ಲಿ 100% ಲಿಸ್ಟಿಂಗ್ ಆಗುತ್ತೆ ಅಂತ ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ. ಸೊ ಅದರಿಂದ ಫೈನಲ್ ಆಗಿ ಟ್ಯಾಪ್ ಶಾಪ್ ಕಡೆ ಬಂತು ಅಂದರೆ 50-50 ಬೇಡ, ಒಂದು 70-30 ಇಟ್ಕೊಳ್ಳೋಣ. ಸೊ ಯಾವುದೇ ಥರ ಪೇ ಮಾಡಬೇಡಿ, ಡೈಲಿ ಮೈನಿಂಗನ್ನು ಮಾಡ್ತಾರೆ ನಾರ್ಮಲಾಗಿ. ಒಂದು ಟೋಕನ್ ಲಿಸ್ಟಿಂಗ್ ಆಗ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ನಮಗೆ ಪ್ರಾಫಿಟ್ ಸಿಗುತ್ತೆ. ಇನ್ ಕೇಸ್ ಲಿಸ್ಟಿಂಗ್ ಆಗಲಿ ಸ್ಕ್ಯಾಮ್ ಆಗಿಬಿಟ್ಟು ಹೋದ್ರೆ ಯಾವ ಥರ ತೊಂದರೆ ಇಲ್ಲ, ಸ್ವಲ್ಪ ಟೈಮ್ ವೇಸ್ಟ್ ಆದಂಗೆ ಆಗುತ್ತೆ ಅಷ್ಟೇ. ಸದ್ಯಕ್ಕೆ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಅಪ್ಡೇಟು. ಬೇರೆ ಯಾವ್ದಾದ್ರು ಇನ್ಫಾರ್ಮೇಷನ್ ಗೊತ್ತಾಗ್ತಂದರೆ ಫಟ್ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ, ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಒಂದು ಪೋಸ್ಟ್ನ ಹಾಕ್ತೀನಿ. ಆ್ಯಂಡ್ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೆದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಯಾವ ಥರ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಫಟ್ ಅಂತ ಅಪ್ಡೇಟನ್ನು ಮಾಡ್ತೀನಿ. ಥ್ಯಾಂಕ್ ಯು.